ಈಗಾಗಲೇ ಕಂದಾಯ ಸಚಿವರು ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ರಾಜೀವ್ ಗೌಡ್ರಿಗೆ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಮತ ಹಾಕಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಿಂದ ಕೃಷ್ಣ ಬೈರೇಗೌಡರು ಶಾಸಕರಾಗಿ ಮಂತ್ರಿಯಾಗಿರೋದ್ರಿಂದ ಹೆಚ್ಚು ಬಹುಮತವನ್ನ ಈ ಕ್ಷೇತ್ರದಲ್ಲಿ ಕೊಡಬೇಕು. ಕನಿಷ್ಠ 50,000 ಮತಗಳ ಅಂತರದಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು, ಹೆಚ್ಚಿನ ಮತಗಳನ್ನ ಕೊಡಬೇಕು ಅಂತೇಳಿ ನಾನು ಕೂಡ ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಪ್ರೊಫೆಸರ್ ರಾಜೀವ್ ಗೌಡ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು. ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಾಗಿ ರಾಜ್ಯದಲ್ಲಿ ಮತ್ತು ದೆಹಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಜಕೀಯ ಕುಟುಂಬದಿಂದ ಬಂದಂತವರು. ಎಂ.ವಿ. ವೆಂಕಟಪ್ಪ, ಎಂ.ವಿ. ಕೃಷ್ಣಪ್ಪ ಅವರ ಹೆಸರುಗಳು ಕೇಳಿರಬಹುದು ನೀವು. ಎಂ.ವಿ. ವೆಂಕಟಪ್ಪನವರು ಕೇಂದ್ರದ ಸಚಿವರಾಗಿದ್ದರು. ಎಂ.ವಿ. ವೆಂಕಟಪ್ಪನವರು ರಾಜೀವ್ ಗೌಡ ಅವರವರ ತಂದೆ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿದ್ದರು. ಹಾಗಾಗಿ ಇವರು ರಾಜಕೀಯ ಹಿನ್ನೆಲೆ ಇದೆ. ಇವರಿಗೆ ಈ ದೇಶದ ರಾಜಕೀಯ ಗೊತ್ತಿದೆ, ಈ ದೇಶದ ಸಮಸ್ಯೆಗಳು ಗೊತ್ತಿದ್ದಾವೆ. ರೈತರ ಸಮಸ್ಯೆಗಳಿರಬಹುದು, ಬಡವರ ಸಮಸ್ಯೆಗಳಿರಬಹುದು, ಮಹಿಳೆಯರ ಸಮಸ್ಯೆಗಳಿರಬಹುದು, ಯುವಕರ ಸಮಸ್ಯೆಗಳಿರಬಹುದು, ಕಾರ್ಮಿಕರ ಸಮಸ್ಯೆಗಳಿರಬಹುದು, ದಲಿತರು ಅಲ್ಪಸಂಖ್ಯಾತರ ಸಮಸ್ಯೆಗಳಿರಬಹುದು. ಎಲ್ಲರ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪ್ರೊಫೆಸರ್ ರಾಜೀವ್ ಗೌಡ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅವರು ನಿಮ್ಮ ಪ್ರತಿನಿಧಿಯಾಗಿ ಎಲ್ಲಿಗೆ ಹೋದ್ರೆ ಸಮರ್ಥವಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾರೆ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತ ಹಣ ಕೊಡಲಿಲ್ಲ. ಇಂಟ್ರೀಮ್ ರಿಪೋರ್ಟ್ನಲ್ಲಿ ಶಿಫಾರಸು ಮಾಡಿದಂತ ಹಣ ಕೊಡಲಿಲ್ಲ. ಅಂತಿಮ ರಿಪೋರ್ಟ್ನಲ್ಲಿ ಶಿಫಾರಸು ಮಾಡಿದಂತ ಹಣ ಕೊಡಲಿಲ್ಲ. ಒಟ್ಟು 11,495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಶಿಫಾರಸು ಮಾಡಿದ್ದನ್ನ ಕೊಡಲಿಲ್ಲ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ ಸ್ಪೀಚ್ನಲ್ಲಿ 2023-24ರ ಬಜೆಟ್ ಸ್ಪೀಚ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಅದನ್ನೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ 2023-24ರ ಬಜೆಟ್ ಅನ್ನ ಮಂಡಿಸಿದಾಗ
ಅದನ್ನು ಪುನರುಚ್ಚಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿ, ಜೊತೆಗೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ, 5,300 ಕೋಟಿ ರೂಪಾಯಿಗಳನ್ನು ಕೊಟ್ಟೇ ಕೊಡ್ತಾರೆ ಅಂತೇಳಿ ಅವ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಆದರೆ ವಿಶೇಷ ಅನುದಾನ ಆಗಲಿ, ಅಂತಿಮ ವರದಿನಲ್ಲಿ ಘೋಷಣೆ ಮಾಡಿದಂತ ಅನುದಾನ ಆಗಲಿ, ಅವರ ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದಂತ ಅನುದಾನ ಆಗಲಿ, ಇವತ್ತವರೆಗೆ ₹1 ಕೊಡಲಿಲ್ಲ. ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯಿ ಬಿಟ್ಟಿದಾರ? ಹೇಳಿ ನೋಡೋಣ ನೀವೇ. ಶೋಭಾ ಕರಂದ್ಲಾಜೆ ಒಂದಿನ ಬಾಯಿ ಬಿಡಲಿಲ್ಲ. ಕರ್ನಾಟಕದಿಂದ 26 ಜನ ಲೋಕಸಭಾ ಸದಸ್ಯರು ಭಾರತೀಯ ಜನತಾ ಪಕ್ಷದವರಿದ್ರು. ಒಬ್ರು ಮಾತ್ರ ಕಾಂಗ್ರೆಸ್ನವರು, ಒಬ್ರು ಮಾತ್ರ ಜೆಡಿಎಸ್ನವರು. ಈಗ ಜೆಡಿಎಸ್ನವರು ಸೇರ್ಕೊಂಡಿದ್ದಾರೆ, 27 ಜನ ಆದ್ರು. ಒಂದು ದಿನ ಕರ್ನಾಟಕ ಇಷ್ಟು ಅನ್ಯಾಯ ಆದರೂ ಕೂಡ ಒಂದು ದಿನ ಬಾಯಿ ಬಿಡಲಿಲ್ಲ. ಶೋಭಾ ಕರಂದ್ಲಾಜೆನೂ ಬಿಡಲಿಲ್ಲ, ಉಳಿದ ಎಂಪಿಗಳೂ ಬಿಡಲಿಲ್ಲ, ಪ್ರಹ್ಲಾದ್ ಜೋಶಿನೂ ಬಿಡಲಿಲ್ಲ, ಕೂಬಾನೂ ಕೂಡ ಬಿಡಲಿಲ್ಲ, ಬಾಯಿನೇ ಬಿಡಲಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕಲ್ಲ. ಇವರು ಹೇಳಲಿಲ್ವಲ್ಲ. ಇಂಥವ್ರನ್ನ ಮತ್ತೆ ಲೋಕಸಭೆಗೆ ಕಳಿಸಿಕೊಡ್ಬೇಕಾ? ಲೋಕಸಭೆ ಕಳಿಸಿಕೊಡ್ಬೇಕಾ? ಹೇಳಿ ನೀವೇ ಯೋಚನೆ ಮಾಡಿ. ಶೋಭಾ ಕರಂದ್ಲಾಜೆ ಕಳೆದ ಸಾರಿ ಅಂದ್ರೆ ಈಗ ಸಿಟ್ಟಿಂಗ್ ಎಂಪಿ ಯಾವ ಕ್ಷೇತ್ರದಿಂದ ಗೆದ್ದಿದ್ದು ಅವರು? ಉಡುಪಿ, ಚಿಕ್ಕಮಗಳೂರು. ಈಗ ಇಲ್ಲಿ ಯಾಕೆ ಬಂದು ನಿಂತಿದ್ದಾರೆ? ಅಲ್ಲಿ ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ. ಅಲ್ಲಿ ತಿರಸ್ಕೃತರಾದಂತ ಗೋ ಬ್ಯಾಕ್ ಅಂತ ಹೇಳಿಸ್ಕೊಂಡಂತ ಶೋಭಾ ಕರಂದ್ಲಾಜೆ ಇಲ್ಲಿ ಬಂದು ನಿಲ್ಲಿಸಿದಾರಲ್ಲ, ನೀವು ಒಪ್ಕೊಳ್ಳಿಕ್ಕೆ ತಯಾರಿದ್ದೀರಾ? ಒಪ್ಕೊಳ್ಳಿಕ್ಕೆ ತಯಾರಿದ್ದೀರಾ? ನೀವೇನ್ ಹೇಳ್ಬೇಕು ಈ ಚುನಾವಣೆಯಲ್ಲಿ? ಶೋಭಾ, ನಿನಗೆ ಅಲ್ಲಿ ತಿರಸ್ಕಾರ ಮಾಡಿದ್ದಾರೆ, ನಾವು ಕೂಡ ನಿಮ್ಮನ್ನ ತಿರಸ್ಕಾರ ಮಾಡ್ತೇವೆ ಅಂತೇಳಿ ಶೋಭಾ ಅವರನ್ನ ಸೋಲಿಸಿ ರಾಜೀವ್ ಗೌಡ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು. ಕಳಿಸ್ಕೊಡ್ತೀರಿ ಅಲ್ವಾ? ಕಳಿಸ್ಕೊಡ್ತೀರಲ್ರಿ? ಏನ್ ಮಾತಾಡಲ್ಲ ನೀವು? ಕಳಿಸ್ಕೊಡ್ಬೇಕು. ದೊಡ್ಡ ಅಂತರದಿಂದ ಗೆದ್ದು ಕಳಿಸ್ಕೊಡ್ಬೇಕು. ಕೃಷ್ಣ ಬೈರೇಗೌಡರು ನಿನ್ನೆ ಮಾತಾಡಿರೋದು ನೀವೆಲ್ಲ ಕೇಳಿರ್ಬೇಕು. ಕೇಳಿದ್ದೀರಾ? ಬರಗಾಲದ ಬಗ್ಗೆ ಅಮಿತ್ ಶಾ ಏನ್ ಸುಳ್ಳು ಹೇಳೋ ಹೋದ್ರು, ನಿರ್ಮಲಾ ಸೀತಾರಾಮನ್ ಏನ್ ಸುಳ್ಳು ಹೇಳಿದ್ರು, ಆ ಸುಳ್ಳುಗಳನ್ನೆಲ್ಲ ಕೇಳಿರ್ಬೇಕಲ್ಲ. ಈ ದೇಶದ ಹಣಕಾಸಿನ ಮಂತ್ರಿ, ಈ ದೇಶದ ನಂಬರ್ 2 ಮಂತ್ರಿ ಅಮಿತ್ ಶಾ ಅವರು ಬೆಂಗಳೂರು ಬಂದು ಸುಳ್ಳು ಹೇಳಿದ್ದಾರೆ. ಒಂದ್ ಕಡೆ ಅಮಿತ್ ಶಾ ಹೇಳ್ತಾರೆ ಬರಗಾಲದ ಬಗ್ಗೆ ಸಿದ್ದರಾಮಯ್ಯನವರ ಸರ್ಕಾರ ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಮನವಿ ಕೊಟ್ಟಿದ್ದಾರೆ, ಆದರೆ ಕೋಡ್ ಆಫ್ ಕಾಂಡಕ್ಟ್ ಅಡ್ಡ ಬಂದ್ಬಿಡ್ತು, ಅದಕ್ಕೋಸ್ಕರ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಎರಡೂ ಸುಳ್ಳಲ್ವಾ? ಈ ಸುಳ್ಳು ಹೇಳಂತ ಮಂತ್ರಿಗಳಿಗೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಬಿಜೆಪಿ ಅಂತಂದ್ರೆ ಬಿಜೆಪಿ ಸರ್ಕಾರ ಇದೆಯಲ್ಲ, ಅವ್ರ ಮನೆ ದೇವರು ಯಾವ್ದು ಗೊತ್ತಾ? ಸುಳ್ಳೇ.
ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಮನೆ ದೇವರು. ನರೇಂದ್ರ ಮೋದಿ ಅವರು ಹೇಳಿದ್ರು ಸುಳ್ಳು ಹೇಳಿದ್ರು, ಅಮಿತ್ ಶಾ ಸುಳ್ಳು ಹೇಳಿದ್ರು, ನಿರ್ಮಲಾ ಸೀತಾರಾಮ್ ಸುಳ್ಳು ಹೇಳಿದ್ರು. ನಿನ್ನೆ ಏನೇನು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅವೆಲ್ಲವೂ ಕೂಡ 100% ಸತ್ಯ. ಸತ್ಯ. ನಾವು ಯಾಕೆ ಸುಳ್ಳು ಹೇಳೋಣ? ನಾವು ಸುಳ್ಳು ಹೇಳಕ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ ಸಾಧ್ಯ ಆಯ್ತಿತ್ತ? ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ನಮ್ಮ ಪರ ಇಲ್ಲದೆ ಹೋಗಿದ್ರೆ, ಫ್ಯಾಕ್ಟ್ಸ್ ನಮ್ಮ ಪರ ಇಲ್ಲದೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಕ್ ಸಾಧ್ಯ ಆಯ್ತಿತ್ತ? ನಾವು ಇವತ್ತು ಬರಗಾಲದ ಪರಿಹಾರ ಬಂದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಬರ್ತಾ ಇದೆ ಕೇಸು. ಕೃಷ್ಣ ಬೈರೇಗೌಡ ಇವತ್ತು ಅದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕಪಿಲ್ ಸಿಬಾಲ್ ಮತ್ತು ಪ್ರಶಾಂತ್ ಭೂಷಣ್ ಅವರು ಅಡ್ವೊಕೇಟ್ ಆಗಿದ್ದಾರೆ. ರೈತರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಆಗಿದ್ದಾರೆ. ನಾವು ಸಮರ್ಥವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತೀವಿ. ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಯಾಕಂತಂದ್ರೆ ಇವತ್ತು ಕರ್ನಾಟಕದ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಬರಗಾಲದಿಂದ ಬಹಳ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ನೀವು ನೋಡಬೇಕು, ಕರ್ನಾಟಕದಲ್ಲಿ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಸುಮಾರು 35,000ಕ್ಕೂ ಹೆಚ್ಚು ಕೋಟಿ ನಷ್ಟ ಆಗಿದೆ. ನಾವು ಮೆಮೊರಾಂಡಮ್ ಮೂಲಕ 18,171 ಕೋಟಿ ರೂಪಾಯಿಗಳನ್ನ ಪರಿಹಾರ ಕೇಳಿದ್ದೀವಿ. ಆದರೆ ಇವತ್ತಿನವರೆಗೆ ₹1 ಬಿಡುಗಡೆ ಆಗಿಲ್ಲ. ಇದು ನ್ಯಾಯನಾ ಅನ್ಯಾಯನಾ? ಅನ್ಯಾಯ ಅನಿಸಿದ್ರೆ ಬಿಜೆಪಿಯನ್ನ ಸೋಲಿಸಿ, ಶೋಭಾ ಕರಂದ್ಲಾಜೆಯನ್ನ ಸೋಲಿಸಿ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಆಯಮ್ಮನ ಪರ ಓಟ್ ಕೇಳಲ್ಲ. ನರೇಂದ್ರ ಮೋದಿ ಗೆಲ್ಸಿ, ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ. ನೀನ್ ಯಾಕಮ್ಮ ನಿಂತಿದ್ಯಾ? ಎಮ್ಮನೆ ಅಗ್ರಿಕಲ್ಚರ್ ಮಿನಿಸ್ಟರ್, ಅಯ್ಯಮ್ಮನ ಜವಾಬ್ದಾರಿ ಇದೆಯಲ್ಲ, ರೈತರಿಗೆ ಪರಿಹಾರ ಕೊಡಿಸಬೇಕಾಗಿರೋದು ಜವಾಬ್ದಾರಿ ಇದೆಯಲ್ಲ. ಯಾವ ಮುಖ ಒತ್ಕೊಂಡು ಜನರ ಹತ್ರ ಬರ್ತಾರೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಈ ಬಿಜೆಪಿ ಅವ್ರಿಗೆ ಇದೆಯಲ್ಲ, ಮಾನ ಮರ್ಯಾದೆ 3 ಕಾಸಿಂದಿಲ್ಲ. 3 ಕಾಸು ಮಾನ ಮರ್ಯಾದೆ ಇಲ್ಲ ಅಂತ ಲಜ್ಗೆಟ್ಟವರು ಬಿಜೆಪಿಯವರು, ಈ ಅಮ್ಮ ಕರ್ನಾಟಕದಿಂದ ಹೋಗಿರ್ತಕ್ಕಂಥವ್ರು ಅಲ್ವಾ, ಕೃಷಿ ಸಚಿವರಾಗಿದ್ದಾರೆ. ಕರ್ನಾಟಕಕ್ಕೆ ಬರಗಾಲ ಬಂದಿದೆ. 100 ವರ್ಷದಲ್ಲಿ ಇಂಥ ಬರಗಾಲ ಬಂದಿರಲಿಲ್ಲ. ಅಂತ ಬರಗಾಲ ಬಂದಿದೆ. ರೈತರಿಗೆ ಸಹಾಯ ಮಾಡಬೇಕಾ ಬೇಡ? ಇಂಥ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಹೆಣ್ಣು ಮಗಳಿಗೆ, ಶೋಭಾ ಕರಂದ್ಲಾಜೆಗೆ ವೋಟ್ ಹಾಕ್ಬೇಕಾ? ಬಾಯಿನೇ ಬಿಡದೆ ಇರ್ತಕ್ಕಂಥ, ಕರ್ನಾಟಕದ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಶೋಭಾ ಕರಂದ್ಲಾಜೆ ಸೋಲ್ಬೇಕಾ ಬೇಡ? ನರೇಂದ್ರ ಮೋದಿ ಅವರು ಬರೀ ಸುಳ್ಳುಗಳು ಹೇಳಿದ್ರು. 15 ಲಕ್ಷ ತಂದು ಕೊಡ್ಲಿಲ್ಲ, ಕೊಟ್ರ? ನಿಮ್ಮ ಅಕೌಂಟ್ಗಳಿಗೆ 15 ಲಕ್ಷ ಪ್ರತಿ ಕುಟುಂಬಕ್ಕೆ ಹಾಕ್ತೀವಿ ಅಂದ್ರು ಕೊಟ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷಕ್ಕೆ ಅಂತ ಸೃಷ್ಟಿ ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರು ಮಾಡಿದ್ರ? ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಅಂದ್ರು ಇಳಿಸಿದ್ರ? ಅಚ್ಚೇ ದಿನ ಆಯೇಗ ಅಂತಂದ್ರು ಬಂದ್ರ? ಬರ್ಲಿಲ್ಲ ಅಲ್ಲ. ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವ್ರು ಹೇಳಿ? ನೀವೇ ಯಾಕೆ ಬಿಜೆಪಿಗೆ ಓಟ್ ಹಾಕ್ಬೇಕು?
ಏನ್ ಮಾಡಿದ್ದಾರೆ ಅಂತ ಓಟ್ ಹಾಕ್ಬೇಕು. ಬೆಂಗಳೂರಿಗೆ ಏನಾರ ಮಾಡಿದಾರ? ಬೆಂಗಳೂರು ನಗರಕ್ಕೆ ಮೇಕೆದಾಟು ನಾವೆಲ್ಲ ಪಾದಯಾತ್ರೆ ಮಾಡೋದು ಮೇಕೆದಾಟುಗೋಸ್ಕರ. ಅದನ್ನ ಕಟ್ಟಿದ್ರೆ ಬೆಂಗಳೂರು ನಗರಕ್ಕೆ ಸಾಕಷ್ಟು ಕುಡಿಯ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಬೆಂಗಳೂರು ನಗರಕ್ಕೆ ಕುಡಿಯ ನೀರು ಕೊಡಬೇಕು, ತೊಂದರೆ ಆಗಬಾರದು. ಬೆಂಗಳೂರು ನಗರ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಆ ನಗರಕ್ಕೆ ಎಲ್ಲ ಜನರಿಗೆ 1,50,00,000 ಜನ ಇದ್ದಾರೆ ಬೆಂಗಳೂರು ನಗರದಲ್ಲಿ. ಎಲ್ರಿಗೂ ಕುಡಿಯ ನೀರು ಕೊಡಬೇಕಲ್ಲ. ಅದಕ್ಕೋಸ್ಕರ ಮೇಕೆದಾಟು ಕಟ್ತೀವಿ. ಅಲ್ಲಿ 66 TMC ನೀರನ್ನ ಶೇಖರಣೆ ಮಾಡ್ತೀವಿ, ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ. ಬೆಂಗಳೂರು ನಗರಕ್ಕೆ ಕುಡಿಯ ನೀರನ್ನು ಕೊಡ್ತೀವಿ. ಸುತ್ತಮುತ್ತಲ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಿಗೆ ಕುಡಿಯ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತಿನವರೆಗೆ ನಮಗೆ ಪರ್ಮಿಷನ್ ಕೊಡ್ಲಿಲ್ಲ. ಅನುಮತಿ ಕೊಟ್ರ? ಇವತ್ತು ಅನುಮತಿ ಕೊಟ್ರೆ ಇನ್ನೊಂದು ವಾರದೊಳಗಡೆ ಕೆಲಸ ಪ್ರಾರಂಭ ಮಾಡ್ತೀವಿ. ಮೇಕೆದಾಟಿಗೆ ಅನುಮತಿ ಕೊಟ್ರೆ ಇನ್ನೊಂದು ವಾರದಲ್ಲಿ ಅನುಮತಿ ಕೊಡದೇ ಇರೋರು ಯಾರು? ಈ ಅಮ್ಮ ಮಂತ್ರಿ ಆಗಿದ್ದಾಳಲ್ಲ ಶೋಭಾ ಕರಂದ್ಲಾಜೆ, ಅವ್ರ ಸರ್ಕಾರ ಕೊಟ್ಟಿಲ್ಲ. ಕೊಡಿಸ್ಬೇಕ ಬೇಡ? ಬೆಂಗಳೂರು ನಗರಕ್ಕೆ ಬೇರೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರು ನಗರಕ್ಕೆ ಬೇರೆ ಲೋಕಸಭಾ ಸದಸ್ಯರಾಗಬೇಕು ಅಂತ ಬಂದು ನಿಂತಿದ್ದಾರೆ. ನುಡಿದಂತೆ ನಡೆಯಲಿಲ್ಲ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ನಡೆದಿದೀವೋ ಇಲ್ಲ? ಶಕ್ತಿ ಯೋಜನೆ ಜಾರಿ ಮಾಡಿದೀವೋ ಇಲ್ಲ? ಗೃಹ ಜ್ಯೋತಿ ಜಾರಿ ಮಾಡಿದೀವೋ ಇಲ್ಲ? ಅನ್ನಭಾಗ್ಯ ಜಾರಿ ಮಾಡಿದೀವೋ ಇಲ್ಲ? ಗೃಹಲಕ್ಷ್ಮಿ ಜಾರಿ ಮಾಡಿದೀವೋ ಇಲ್ಲ? ಯುವ ನಿಧಿ ಜಾರಿ ಮಾಡಿದೀವೋ ಇಲ್ಲ? ಹೇಳ್ರಿ. ಎಲ್ಲ ಹೆಣ್ಮಕ್ಳೆಲ್ಲ ಇದ್ದೀರಿ, ನೀವೆಲ್ಲ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇಲ್ವಾ? ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದೀರಲ್ಲ, ನಿಮ್ ನೆಂಟರ ಮನೆಗೆಲ್ಲ ಹೋಗ್ತಾ ಇದ್ದೀರಲ್ಲ, ನಿಮ್ ತವರು ಮನೆಗಳಿಗೆಲ್ಲ ಹೋಗ್ತಾ ಇದ್ದೀರಲ್ಲ, ಪ್ರೇಕ್ಷಣೀಯ ಸ್ಥಳಗಳಿಗೆಲ್ಲ ಹೋಗ್ತಾ ಇದ್ದೀರಲ್ಲ. ಫ್ರೀಯಾಗಿ ಫ್ರೀ ಮಾಡಿರೋರು ಯಾರು? ನಮ್ ಸರ್ಕಾರ. ನಿಮಗೆ 5 kg ಮತ್ತು 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇರೋರು ಯಾರು? ಕಾಂಗ್ರೆಸ್ ಸರ್ಕಾರ. 200 ಯೂನಿಟ್ ವರೆಗೆ ನೀವು ಕರೆಂಟ್ ಬಿಲ್ ಕಟ್ಟಬೇಕಾಗಿಲ್ಲ ಅಂತ ಕಾರ್ಯಕ್ರಮ ಕೊಟ್ಟಿರೋರು ಯಾರು? ಕಾಂಗ್ರೆಸ್ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಜಮಾನಿಯರಿಗೆ, ಮನೆ ಕುಟುಂಬದ ಯಜಮಾನಿಯರಿಗೆ 1,17,00,000 ಕುಟುಂಬಗಳಿಗೆ 2,000 ರೂಪಾಯಿ ಕೊಡ್ತಾ ಇರೋರು ಯಾರು? ಯುವ ನಿಧಿ ಕಾರ್ಯಕ್ರಮ ಜಾರಿ ಕೊಟ್ಟಿರೋರು ಯಾರು? ನಾವಲ್ವಾ? ಮತ್ತೆ ಯಾರಿಗೂ ಓಟ್ ಹಾಕ್ಬೇಕು ನೀವು ಈ ಸರಿ? ಕಾಂಗ್ರೆಸ್ಗೆ. ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಕೃಷ್ಣ ಬೈರೇಗೌಡರಿಗೆ ಶಕ್ತಿ ಬಂದಂತೆ ಆಗ್ತದೆ. ಕೃಷ್ಣ ಬೈರೇಗೌಡರಿಗೆ ಶಕ್ತಿ ಕೊಡಬೇಕ ಬೇಡ? ಅವರು ರೆವಿನ್ಯೂ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಸುಧಾರಣೆಗಳನ್ನ ರೆವಿನ್ಯೂ ಇಲಾಖೆಯಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಶಕ್ತಿ ತುಂಬಬೇಕ ಬೇಡ? ಮತ್ತೆ 50,000 ಲೀಡ್ ಕೊಡಬೇಕ ಬೇಡ? ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕ ಬೇಡ? ರಾಜೀವ್ ಗೌಡ ಅವರಿಗೆ ಆಶೀರ್ವಾದ ಮಾಡಬೇಕ ಬೇಡ? ದಯಮಾಡಿ ಆ ಕೆಲಸ 26ನೇ ತಾರೀಕು ಮಾಡ್ತೀರಿ ಅಲ್ವಾ? ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ನೀವೆಲ್ಲರೂ ಕೂಡ ಈ ಸಾರಿ ಮತಗಟ್ಟೆಗೆ ಹೋಗಿ 26ನೇ ತಾರೀಕು ಪಕ್ಷದ ಚಿಹ್ನೆ ಹಸ್ತ
ಹಸ್ತದ ಗುರುತಿನ ಮುಂದೆ ಬಟನ್ ಒತ್ತೋದ್ರ ಮೂಲಕ ರಾಜೀವ್ ಗಾಂಧಿ ಅವರನ್ನ ಗೆಲ್ಲಿಸಿ ಆಮೇಲೆ ರಾಜೀವ್ ಗಾಂಧಿ ಅವರನ್ನ ಗೆಲ್ಲಿಸಿ ಕಳಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀವಿ ಅಲ್ಲ? ಅವ್ರು ಮಾಡಿದ್ರೆ ನಿಮಗೂ ಒಳ್ಳೇದಾಗತ್ತೆ, ರಾಜ್ಯಕ್ಕೂ ಒಳ್ಳೇದಾಗತ್ತೆ. ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥ ಒಬ್ಬ ಪ್ರತಿನಿಧಿಯನ್ನ ಲೋಕಸಭೆಗೆ ಕಳಿಸಿದಾಗ ಆಗ್ತದೆ. ದಯಮಾಡಿ ಆ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.